ಗೈಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ ಆ್ಯಂಡ್ ನನಗೆ ನಾಳೆಯಿಂದ ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ನಿಮ್ಗೆ ಗೊತ್ತು ನನಗೆ ಯೂನಿ ಇರುತ್ತೆ. ಸೊ ನಾನು ಯೂನಿಗೆ ಹೋಗ್ಬೇಕಾಗತ್ತೆ. ಸೊ ಫುಲ್ ಬ್ಯುಸಿ ಇರುತ್ತೆ. ಸೊ ನಾನು ಏನೇ ಮಾಡ್ಕೋಬೇಕಂದ್ರೂ 3 ದಿನಕ್ಕೆ ಊಟದ ಪ್ರಿಪ್ರೇಷನ್ ಆಗಲಿ ಅವ್ರು ಏನಾದರೂ ಪೆಂಡಿಂಗ್ ವರ್ಕ್ ಇದ್ದರೆ ಈ 4 ಡೇಸಲ್ಲೇ ಮುಗಿಸ್ಕೋಬೇಕು. ಸೊ ಮೊನ್ನೆ ಶಾಪಿಂಗ್ ಹೋಗಬೇಕು ಅಂದ್ಕೊಂಡಿದ್ನಲ್ಲ, ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ಹೊರಟಿದ್ದೀನಿ ಇವತ್ತು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಒಂದು ಇಮ್ಯುನೈಸೇಷನ್ ಬ್ಲಡ್ ಚೆಕಪ್ ಅಪಾಯಿಂಟ್ಮೆಂಟ್ ಇದೆ. ಸೊ ದ್ಯಾಟ್ ಅವ್ರು ನನಗೆ ಬ್ಲಡ್ ಸ್ಯಾಂಪಲ್ ತೊಗೊಂಡು ಇಮ್ಯುನಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಸಾಕಾಗಿಲ್ಲ ಅಂದರೆ ಒಂದು ಬೂಸ್ಟರ್ ಡೋಸ್ ಕೊಡ್ತಾರೆ, ಇಲ್ಲ ಅಂತಂದರೆ ಇಟ್ ಇಸ್ ಫೈನ್. ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದರೆ ಆ್ಯಂಡ್ ಅದು ಫ್ರೀ ಇರುತ್ತೆ ಫ್ರಮ್ ದ ಕಾಲೇಜ್. ಆ್ಯಂಡ್ ಅದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಬೇರೆ ಕೋರ್ಸಿಗೆ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಕೋರ್ಸ್ ಇರೋದು ಇನ್ ಅ ಹಾಸ್ಪಿಟಲ್ ಸೆಟಪ್, ಇನ್ ಅ ಕ್ಲಿನಿಕಲ್ ಸೆಟಪ್. ಸೊ ಬಿಕಾಸ್ ಜಾಸ್ತಿ ಪೇಷಂಟ್ಸ್ ಇರ್ತಾರೆ, ಜರ್ಮ್ಸ್ ಎಲ್ಲ ಇರುತ್ತೆ, ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಿದ್ದರೆ ವಿಲ್ ಬಿ ಪರ್ಫೆಕ್ಟ್ಲಿ ಫಿಟ್ ಟು ವರ್ಕ್ ಅನ್ನೋ ಥರ. ಸೊ ಐ ಥಿಂಕ್ ಇದು ನನ್ನ ಲಾಸ್ಟ್ ಅಪಾಯಿಂಟ್ಮೆಂಟ್ ಕೂಡ ನೀವು ನೋಡಿರ್ಬೋದು ನನ್ನ ರೀಸೆಂಟ್ ವ್ಲಾಗ್ಸಲ್ಲಿ. ಐ ಥಿಂಕ್ ಇದು ನಂದು ಹೋಪ್ಫುಲಿ ಲಾಸ್ಟ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಆ್ಯಂಡ್ ಯಾರಾದರೂ ಅಬ್ರಾಡ್ ಅಂದರೆ ಇಂಡಿಯಾಯಿಂದ ಇಲ್ಲಿಗೆ ಬರೋರಿದ್ರೆ, ಸ್ಟೂಡೆಂಟ್ಸ್ ಎಸ್ಪೆಷಲಿ, ಆಬ್ವಿಯಸ್ಲಿ ಅವ್ರು ಹೇಳ್ತಾರೆ ಅಲ್ವಾ, ಈ ಹೆಲ್ತ್ ಚೆಕಪ್ಸ್ ಮಾಡ್ಕೋಬೇಕು, TB ಟೆಸ್ಟ್ ಇರುತ್ತೆ, ಅದನ್ನೆಲ್ಲ ಮಾಡ್ಕೋಬೇಕು ಅಂತ. ಅಲ್ಲಿ ಏನಾದರೂ ನೀವು ಫೇಕ್ ಮಾಡಿದ್ರೆ ನೀವು ಚಾನ್ಸೇ ತೊಗೋಬೇಡಿ. ಇಲ್ಲಿ ಮತ್ತೆ ಅವರು ರೀಚೆಕ್ ಮಾಡ್ತಾರೆ. ಅದ್ರದ್ದು ಕಾಸ್ಟ್ ನಿಮ್ಮ ತಲೆ ಮೇಲೆ ಹಾಕಲ್ಲ. ಇಟ್ ಈಸ್ ಯೂನಿವರ್ಸಿಟಿನೇ ಕಾಸ್ಟ್ ಎಲ್ಲ ಬೇರ್ ಮಾಡುತ್ತೆ. ಆದ್ರೂ ಫಾರ್ ಅ ಸೇಫರ್ ಸೈಡ್ ನೀವು ಯಾವುದೂ ಫೇಕ್ ಮಾಡೋಕ್ಕಾಗಲ್ಲ. ನಾವು ಅನ್ಕೋತೀವಿ ಗೊತ್ತಿರೋ ಡಾಕ್ಟ್ರ್ ಇದ್ದಾರೆ, ಬರ್ಕೊಟ್ಬಿಡ್ತಾರೆ, ಬ್ರೈಬ್ ಮಾಡಿದ್ರೆ ಕೊಟ್ಬಿಡ್ತಾರೆ ಅಂತ. ಅವ್ರು ಕೊಡ್ತಾರೇನೋ ಗೊತ್ತಿಲ್ಲ, ಬಟ್ ಇಲ್ಲಿ ಅದನ್ನು ಮತ್ತೆ ಚೆಕ್ ಮಾಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಐ ಡೋಂಟ್ ನೋ ವಾಟ್ ದೇ ವಿಲ್ ಡೂ, ನನಗೆ ಗೊತ್ತಿಲ್ಲ, ನಾನಂತೂ ಹಂಗೆ ಮಾಡಿಲ್ಲ. ಸೊ ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಮುಂಚೆನೇ ಹೋಗ್ತಾ ಇದ್ದೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಆಮೇಲೆ ಅದು ಆಪ್ಟಿಮಾ ಹೆಲ್ತ್, ಅದು ಬ್ಲಡ್ ಟೆಸ್ಟ್ಗೆ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಬರೋಣ ಅಂತ. ಸೊ ಕಮ್ ಅಲಾಂಗ್, ನೋಡೋಣ ಹೇಗಿರುತ್ತೆ. ಇವತ್ತು ವೆದರ್ ಬಂದುಬಿಟ್ಟು 9 degrees ಇದೆ. ಇಟ್ ಈಸ್ ಓಕೆ, ಆದರೂ ಸ್ವಲ್ಪ ಗಾಳಿ ಜಾಸ್ತಿ ಇದ್ದಂಗಿದೆ. ಸೊ ಜಾಕೆಟೆಲ್ಲ ದೊಡ್ಡ ಜಾಕೆಟೇ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನಾನು ಬೆಳಿಗ್ಗೆ ಹೋಗುವಾಗ ಅಲ್ಲಿ ಬ್ಲಾಕ್ ಮುಂದೆನೇ ಹೋಗಬೇಕು, ನಮ್ಮ ಬ್ಲಾಕ್ ಮುಂದೆ. ಆ್ಯಂಡ್ ಎಷ್ಟು ಕ್ಯೂಟ್ ನಾಯಿಗಳೆಲ್ಲ ಕಾಣುತ್ತೆ ಇಲ್ಲಿ. ಆ್ಯಂಡ್ ಅದಾದಮೇಲೆ ನಡ್ಕೊಂಡೇ ಹೋಗ್ಬಿಟ್ಟೆ ಪಿಕ್ಕಡಿಲಿ ಅಂತಂದರೆ ಇಲ್ಲಿ ಸೆಂಟ್ರಲ್ ಹತ್ರ ಒಂದು ಶಾಪಿಂಗ್ ಪ್ಲೇಸ್ ಎಲ್ಲ ಇದೆ. ಅಲ್ಲಿ ಶಾಪಿಂಗ್ ಲೈಬ್ರರೀಸ್ ಎಲ್ಲ ಇರುತ್ತೆ. ಸೊ ನಾನು ಅಷ್ಟು ದೂರ ನಡ್ಕೊಬಂದೆ, ಬಟ್ ಎಲ್ಲೂ ಬ್ಲಾಗ್ ಮಾಡಿಲ್ಲ, ಫೋನ್ ಆಚೆನೇ ತೆಗ್ದಿಲ್ಲ ನಾನು. ಪ್ರೈಮಾರ್ಕ್ ಹತ್ರ ಬಂದಮೇಲೆ ನಾನು ಫೋನ್ ತೆಗೆದು ಒಂದು ಕ್ಲಿಪ್ ತೊಗೊಂಡಿದ್ದು. ಸೊ ಇಲ್ಲಿ ಪ್ರೈಮಾರ್ಕ್ ಅಂತಂದರೆ ಇಟ್ಸ್ ಅ ರಿಯಲಿ ಗುಡ್ ಶಾಪಿಂಗ್ ಪ್ಲೇಸ್ ವೇರ್ ಎಲ್ಲದನ್ನು ಅಫೋರ್ಡಬಲ್ ಆಗಿ ಸಿಗುತ್ತೆ, ಗುಡ್ ಕ್ವಾಲಿಟಿ. ಆ್ಯಂಡ್ ಆಲ್ಸೋ ಟ್ರೆಂಡ್ಸು ಚೆನ್ನಾಗಿರುತ್ತೆ. ಟ್ರೆಂಡ್ಸ್ ಅಂತಂದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಪಾರ್ಟಿ ವೇರಿಂದ ಹಿಡಿದು ಡೈಲಿ ವೇರ್, ಸ್ಕಿನ್ ಕೇರ್, ಸ್ಲಿಪ್ಪರ್ಸ್, ಆ್ಯಂಡ್ ರಿಯಲಿ ಗುಡ್ ಬ್ರ್ಯಾಂಡ್. ತುಂಬ ಜನ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಮೆನ್ಸ್, ವುಮೆನ್ಸ್ ಎಲ್ಲ, ವಿಂಟರ್ ವೇರ್, ಸಮ್ಮರ್ ವೇರ್ ಎಲ್ಲ ಇರುತ್ತೆ. ಆ್ಯಂಡ್ ಐ ಫೀಲ್ ಇಟ್ ಈಸ್ ರಿಯಲಿ ಗುಡ್. ಒಂದು ವಿಷಯ ಏನು ಅಂತಂದರೆ, ಇಟ್ ಈಸ್ ಲಿಟಲ್ ಫಾರ್ ನನಗೆ. ಸೊ ಅದು ಒಂದೇ ಟ್ರಬಲ್, ಬಟ್ ಆದ್ರೂ ನಾನೇನು ರೆಗ್ಯುಲರಾಗಿ ಶಾಪಿಂಗ್ ಹೋಗಲ್ಲ. ಸೊ ಇಟ್ಸ್ ಆಲ್ ಗುಡ್. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಸ್ಕಿನ್ ಕೇರ್, ಹೇರ್ ಕೇರ್, ಬಾಡಿ ಕೇರ್ ಎಲ್ಲ ಇರುತ್ತೆ ಇಲ್ಲಿ. ಆ್ಯಂಡ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸಮ್ಮರ್ ಕಲೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಇದು ಒಂದು ಅಟ್ರಾಕ್ಷನ್ ಸ್ಪಾಟ್ ಥರ, ಈ ಬಿಲ್ಲಿಂಗ್ ಕೌಂಟರ್ ಹತ್ರ ಎಲ್ಲ ಇಟ್ಟಿರ್ತಾರೆ ಸಣ್ಣ ಪುಟ್ಟದ್ದೆಲ್ಲ. ಆ್ಯಂಡ್ ಬೇಕಾಗಿರೋರೆಲ್ಲ ತೊಗೋತಾರೆ. ಮತ್ತೆ ನಾನು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ವಾಕಿಂಗ್ ಮಾಡಿಕೊಂಡೇ ಬಂದುಬಿಟ್ಟೆ. ಬಿಕಾಸ್ ನನಗೆ ಅಲ್ಲಿಂದ 7 minutes ವಾಕ್ ಅಷ್ಟೇ ಇದ್ದಿದ್ದು ಈ ಪ್ಲೇಸಿಗೆ, ಬ್ಲಡ್ ಟೆಸ್ಟ್ ಪ್ಲೇಸಿಗೆ. ಆ್ಯಂಡ್ ಇಲ್ಲಿಗೆ ನಾನು ಸುಮಾರು ಸತಿ ಬಂದಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಬಂದಾಗ ತುಂಬ ಕನ್ಫ್ಯೂಷನ್ ಇರ್ತಿತ್ತು. ಇವಾಗ ಏನು ಹಾಗಿಲ್ಲ.
ಆ್ಯಂಡ್ ಅದಾದಮೇಲೆ ಒಂದು ಐ ಡಿ ಕಾರ್ಡ್ ಕೊಡ್ತಾರೆ. ಆ ಐ ಡಿ ಕಾರ್ಡ್ನ ಯೂಸ್ ಮಾಡ್ಕೊಂಡು ಮೇಲೆ ಹೋಗ್ಬೋದು. ಸೊ ದಟ್ ಇಟ್ ಇಸ್ ಸೇಫ್. ಎಲ್ಲರೂ ಹಾಗೆ ಹೋಗೋಕ್ಕಾಗಲ್ಲ ಅಂತ. ದಿಸ್ ಇಸ್ ಒನ್ ಆಫ್ ದ ಸೇಫ್ಟಿ ಹ್ಯಾಕ್ಸ್ ಅವ್ರು ಯೂಸ್ ಮಾಡೋದು. ಆ್ಯಂಡ್ ಅದಾದಮೇಲೆ ನನಗೆ ಯಾಕೆ ಅಂತ ಗೊತ್ತಿಲ್ಲ, ಇಲ್ಲಿಗೆ ಬಂದಾಗಲಿಂದ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದೀನಿ. ನನಗೆ ನಾನು ಐ ಡೋಂಟ್ ನೋ ನಿಮ್ಮೆಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಒಂದು ಸೀಸನಲ್ಲಿ ತುಂಬ ಇಷ್ಟ ಆಗುತ್ತೆ, ಒಂದು ಸೀಸನಲ್ಲಿ ನಾವು ಇಷ್ಟನೇ ಪಡಲ್ಲ ನಮ್ಮನ್ನು ನಾವು. ಸೊ ಎಲ್ಲಿ ಮಿರರ್ ಕಾಣಿಸಿದ್ರು ಐ ಸ್ಟಾರ್ಟ್ ಕ್ಯಾಪ್ಚರಿಂಗ್ ಇವಾಗ. ಅದೊಂಥರ ಸೆಲ್ಫ್ ಅಬ್ಸೆಸ್ಡ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಆಪ್ಟಿಮಾ ಹೆಲ್ತ್ ಅಂತ ಒಂದು ಕಂಪ್ನಿ ವೇರ್ ಲ್ಯಾಬ್ಸ್ ಥರ ಇರುತ್ತಲ್ಲ ಇಂಡಿಯಾಲಿ, ಅದೇ ಥರ ಇಲ್ಲೂ ಇರುತ್ತೆ. ಜಸ್ಟ್ ದ್ಯಾಟ್ ಇಲ್ಲಿ ಮುಂಚೆನೇ ನಮಗೆ ಇಂಟಿಮೇಟ್ ಮಾಡಿರ್ತಾರೆ, ಈ ದಿನ ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ, ಬರಬೇಕು, ಏನು ಇಮ್ಯುನೈಸೇಷನ್ ಹೇಳ್ತಾರೆ, ಏನು ಟೆಸ್ಟ್ ಹೇಳ್ತಾರೆ, ಎಲ್ಲದನ್ನು ಇನ್ಫಾರ್ಮ್ ಮಾಡ್ತಾರೆ. ಇಟ್ ಇಸ್ ಆಲ್ ಗುಡ್. ಸೊ ಹೀಗೆ ಬ್ಲಡ್ ಎಲ್ಲ ತೊಗೊಂಡು ದಟ್ ಪರ್ಸನ್ ವಾಸ್ ಸೋ ಕೈಂಡ್. ಎಲ್ಲದನ್ನು ಆರಾಮಾಗಿ ಮಾತಾಡ್ತಾಯಿದ್ರು. ಆ್ಯಂಡ್ ಹಿ ವಾಸ್ ಟೆಲಿಂಗ್ ಮುಂಚೆ ಮಾಡಿಸಿದ್ದೀರಾ, ಏನು, ವೇರ್ ಆರ್ ಯು ಫ್ರಮ್, ಎಂಜಾಯ್ ಮಾಡ್ತಾಯಿದ್ದೀರಾ ಇಲ್ವಾ. ಸೊ ಇಟ್ ಫೀಲ್ಸ್ ಗುಡ್. ನಾವು ಹೊರಗಡೆ ದೇಶಕ್ಕೆ ಬಂದಾಗ ಯಾರಾದರೂ ಹೀಗೆ ಚೆನ್ನಾಗಿ ಮಾತಾಡ್ಸಿದ್ರೆ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಅಂತ ನನಗನ್ಸುತ್ತೆ. ಬಿಕಾಸ್ ನಾವು ನಮ್ಮದೇ ಓನ್ ಮೆಂಟಲ್ ಟ್ರಾಮಾಯಲ್ಲಿ ನಾವಿರ್ತೀವಿ. ಸೊ ಹಿಂಗೆ ಯಾರಾದರೂ ಚೆನ್ನಾಗಿ ಮಾತಾಡಿಸಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ. ಮತ್ತೆ ಬಸ್ಸಲ್ಲೇ ಹೋಗೋಣ ಅಂದ್ಕೊಂಡೆ. ಸೊ ಇವಾಗ ಬಸ್ಸಿಗೆ ಎಷ್ಟು ಟ್ರೈ ಮಾಡಿಬಿಟ್ಟಿದ್ದೀನಿ ಅಂದರೆ, ಅಲ್ಲಿ ನೋಡಿ ಟ್ರೈನ್ ಎಲ್ಲ ಇತ್ತು, ಅಲ್ಲಿ ಹೋಗೋಣ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ನಾನು ಅಲ್ಲಿಂದ 10 ಮಿನಿಟ್ಸ್ ವಾಕ್ ಇತ್ತು ಬಸ್ ಸ್ಟೇಷನ್ಗೆ. ನೋಡಿದ್ರೆ ನಾನು ಯೂನಿವರ್ಸಿಟಿ ಮುಂದೆನೇ ಬಂದುಬಿಟ್ಟೆ. ಸರಿ ಆಯಿತು ಅಂತ ಬಿಟ್ಬಿಟ್ಟೆ. ಹಾಯ್ ಗೈಸ್, ಸೊ ನಾನು ಇವಾಗ ತಾನೇ ಬಂದೆ. ಏನೇನೋ ಅಂದ್ಕೊಂಡು ಏನೇನೋ ಆಗೋಯ್ತು. ಬಟ್ ಮೇಜರ್ ಶಾಪಿಂಗ್ ಆ್ಯಂಡ್ ಬ್ಲಡ್ ಚೆಕಪ್ ಅದೆರಡೂ ಆಯಿತು. ಆ್ಯಂಡ್ ಇವಾಗ ಆಲ್ಮೋಸ್ಟ್ 3 ಅವರ್ ಆಚೆ ಇದ್ದೆ. ನಾನು ಸಿಕ್ಕಾಪಟ್ಟೆ ನಡೆದ್ಬಿಟ್ಟಿದ್ದೀನಿ ಇವತ್ತು. ಬೆನ್ನು, ಕಾಲು ಎಲ್ಲ ನೋಡ್ತಾ ಇದೆ. ಒಂದೊಂದು ಸಲ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ನಾನು ಹೊರಗಡೆ ಹೋದಾಗೆಲ್ಲ ಅನ್ಕೋತೀನಿ ವ್ಲಾಗ್ ಮಾಡಬೇಕು, ತೋರಿಸ್ಬೇಕು ಅಂತೆಲ್ಲ. ಬಟ್ ಮರ್ತೋಗ್ತೀನಿ. ಅದರಿಂದನೇ ನಾನು ಪ್ರೈಮಾರ್ಕರ್ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಆದಮೇಲೆ ನೋಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋಗ್ಬಿಟ್ಟು ಆಮೇಲೆ ರೋಡಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ. ನೀವು ಒಂದು ರೋಡ್ಗೆ ಹೋದ್ರೂ ಒಳ್ಳೆ ವ್ಯೂ ಕಾಣುತ್ತೆ. ಅದೆಲ್ಲ ತೋರಿಸ್ಬೇಕು ಅಂದ್ಕೊಂಡ್ರೆ ಬಟ್ ಫೋನ್ನ ಹೊರಗಡೆ ತೆಗಿಯೋಕ್ಕೆ ಭಯ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ಇಷ್ಟರಲ್ಲಿ UK ಫೋನ್ ಸ್ನ್ಯಾಚಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ. ವ್ಯಾಲ್ಯೂಬಲ್ ಐಟಮ್ಸ್ ಹೊರಗಡೆ ಕಾಣಿಸ್ಕೊಂಡ್ರೆ ಸೊ ನಾನು ಆದಷ್ಟು ಒಳಗಡೆನೇ ಇಟ್ಕೋತೀನಿ. ಎಲ್ಲೆಲ್ಲಿ ಸೇಫ್ ಅನಿಸುತ್ತೆ, ಯಾರೂ ಇರೋಲ್ಲ ಸುತ್ತ, ಅಲ್ಲಿ ಮಾತ್ರ ತೆಗಿತೀನಿ. ಆ್ಯಂಡ್ ಸ್ಟೋರ್ಸಲ್ಲಿ ಮಾಡ್ಬೋದು, ಒಂದು ರೋಡಲ್ಲಿ ಮಾತ್ರ ಮಾಡೋಕ್ಕಾಗಲ್ಲ ಅಷ್ಟೊಂದು. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ಸುಮ್ಮನೆ ಟೀ ಕುಡ್ಕೊಂಡು ಚಿಲ್ ಮಾಡ್ತಿದ್ದೆ. ಬಿಕಾಸ್ ಸಿಕ್ಕಾಪಟ್ಟೆ ಬಾಡಿ ಪೇನ್ ಇತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ತುಂಬ ಓಡಾಡಿಬಿಟ್ಟಿದ್ನಲ್ಲ ಅದಕ್ಕೆ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೇವಂತಿ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ನೋ ಈ ವಿಡಿಯೋ ಸ್ವಲ್ಪ ಶಾರ್ಟ್ ಇತ್ತು ಅಂತ, ಬಟ್ ಐ ಮೇಕ್ ಶೋರ್ ಟು ಡೂ ಬೆಟರ್. ಆ್ಯಂಡ್ ಎವ್ರಿ ವಿಡಿಯೋ ನನಗನ್ಸೋದು ಐ ಆಮ್ ಬೆಟರ್ ಆ್ಯಂಡ್ ಬೆಟರ್ ಎವ್ರಿ ಡೇ. So you all stay healthy, stay happy, stay real. See you all in my next video. Bye bye.